ಯಾರನ್ನು ನಂಬೇಡಿ ಪ್ಲೀಸ್. ಯಾಕೆ ನಂಬಬೇಕು? ಸುಖ ಸುಮ್ಮನೆ ಯಾರನ್ನು ಯಾರು ನಂಬಾರ್ದು. ಬದುಕನ್ನು ತುಂಬ ಪ್ರಾಕ್ಟಿಕಲ್ ಆಗಿ ತಗೊಂಡವರು ಯಾವತ್ತೂ ಯಾರನ್ನು ನಂಬೋದೇ ಇಲ್ಲ. ದೊಡ್ಡ ಮಟ್ಟದಲ್ಲಿ ಗೆದ್ದವರು, ಬದುಕಲ್ಲಿ ತುಂಬ ಸಾಧಿಸಿದವರು, ಅಪಾರ ಹಣ ಗಳಿಕೆ ಮಾಡಿದವರ ಹೆಸರುಗಳನ್ನೆಲ್ಲ ಒಂದು ಕಡೆ ಜೋಡಿಸಿ ಅವರ ವ್ಯಕ್ತಿತ್ವಗಳನ್ನು ಒಂದು ಸಲ ಗಮನಿಸಿ. ಅವ್ರು ಯಾರು ಯಾವತ್ತೂ ಯಾರನ್ನು ನಂಬಿರೋದೇ ಇಲ್ಲ. ಅವ್ರೇನಾದರೂ ನಂಬಿಕೆ ಅಂತ ಇಟ್ಟಿದ್ರೆ ಅದು ಅವರ ಬಗ್ಗೆ ಮಾತ್ರ. ನಾನು ಇಂಥದ್ದನ್ನೇ ಮಾಡಬೇಕು, ಇಂಥ ಸಮಯಕ್ಕೆ ಮಾಡಿ ಮುಗಿಸ್ಬೇಕು ಅಂತ ಅವರು ತಮ್ಮ ಗುರಿಯ ಮೇಲಿಟ್ಟ ನಂಬಿಕೆ, ಸಮಯದ ಮೇಲೆ ಇಟ್ಟ ನಂಬಿಕೆ ಅವ್ರನ್ನ ತೀರಾ ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿರುತ್ತೆ. ಅಯ್ಯೋ ಬಿಡು, ಅಣ್ಣನಿಗೋ ತಮ್ಮನಿಗೋ ಜೊತೆಯಲ್ಲಿ ಬೆಳೆದ ಸ್ನೇಹಿತನಿಗೋ ಅಥವಾ ನಡುವೆ ಬಂದು ಸೇರಿಕೊಂಡ ಗೆಳೆಯನಿಗೋ ಹೇಳಿದ್ರೆ ಮಾಡ್ತಾನೆ ಅಂತ ಜವಾಬ್ದಾರಿಯನ್ನ ಬೇರೊಬ್ಬರ ಹೆಗಲಿಗೆ ಹೊರಿಸಿ ಕೂತ್ರೆ ನೀವು ಅಂದುಕೊಂಡ ಕೆಲಸವನ್ನ ಖಂಡಿತ ಮಾಡಿ ಮುಗಿಸೋಕೆ ಸಾಧ್ಯವಿಲ್ಲ. ಒಂದು ವೇಳೆ ನೀವು ಮಾಡಬೇಕಾದ ಕೆಲಸವನ್ನ, ನೀವು ಪೂರೈಸಬೇಕಾದ ಕರ್ತವ್ಯವನ್ನ ಬೇರೊಬ್ಬರಿಗೆ ವರ್ಗಾಯಿಸಿ ನೋಡಿ, ನಿಮಗೆ ಪರಿಪೂರ್ಣವಾದ ತೃಪ್ತಿ ಖಂಡಿತ ಪ್ರಾಪ್ತಿಯಾಗೋದೇ ಇಲ್ಲ. ಅಂದುಕೊಂಡ ಕೆಲಸವನ್ನ ನಾನೇ ಮಾಡಿದಿದ್ರೆ ಇನ್ನೂ ನೀಟಾಗ್ತಿತ್ತು, ನಾನೇ ಮಾಡಿ ಮುಗಿಸಿದ್ರೆ ಈ ತರ ಎಡವಟ್ಟಾಗ್ತಿರ್ಲಿಲ್ಲ ಅಂತೆಲ್ಲ ಅನಿಸೋಕೆ ಶುರುವಾಗುತ್ತೆ. ಪ್ರತಿದಿನ ತನ್ನ ಮನೆಯನ್ನು ಗುಡಿಸಿ ಒರೆಸಿ ಸ್ವಚ್ಛ ಮಾಡುವ ಹೆಣ್ಮಗಳು ಒಂದೇ ಒಂದು ದಿನ ಆ ಕೆಲಸವನ್ನ ಬೇರೆಯವರಿಗೆ ಕೊಟ್ಟು ನೋಡ್ಲಿ, ಅವಳ ಮನಸ್ಸಿಗೆ ಸಮಾಧಾನ ಅನ್ನೋದೇ ಆಗಲ್ಲ. ಅಡುಗೆ ಮನೆಯ ಸಿಂಕಿನ ತುಂಬಾ ಬಿದ್ದ ಪಾತ್ರೆಗಳನ್ನ ತಾನೇ ತೊಳೆದಿಡೋದು ಅವಳ ರೊಟೀನು ಕೆಲಸ. ಇದ್ದಕ್ಕಿದ್ದ ಹಾಗೆ ಬೇರೊಬ್ಬರು ಕೈ ಇಟ್ಟು ಇವತ್ತು ನಾನು ತೊಳೆದು ಕೊಡ್ತೀನಿ ಬಿಡು ಅಂತಾರೆ. ಎಲ್ಲ ಪಾತ್ರೆಗಳನ್ನು ಬೆಳಗಿ ತೊಳೆದು ಕೊಡ್ತಾರೆ. ಆದರೆ ಮನೆಯಾಕೆಗೆ ಹಾಗೆ ತೊಳೆದು ಕೊಟ್ಟವರ ಮೇಲೆ ನಂಬಿಕೆ ಬರೋದೇ ಇಲ್ಲ. ನಿಜಕ್ಕೂ ಸ್ವಚ್ಛವಾಗಿದೆಯಾ ಅಂತ ಜೋಡಿಸಿಟ್ಟ ತಟ್ಟೆ ಲೋಟಗಳನ್ನ ಮತ್ತೆ ಮತ್ತೆ ತಿರುಗಾ ತಿರುಗಿಸಿ ಟೆಸ್ಟ್ ಮಾಡ್ತಾಳೆ. ಅಷ್ಟರ ಮಟ್ಟಿಗೆ ಆಕೆ ಯಾರನ್ನು ನಂಬೋದಿಲ್ಲ. ಹೀಗಿರುವಾಗ ನಾವೇ ಮಾಡಬೇಕಾದ ಕೆಲಸವನ್ನ, ನಮ್ಮ ವ್ಯವಹಾರಗಳನ್ನ, ಎಷ್ಟೋ ಸಲ ನಮ್ಮ ಬದುಕನ್ನ ಬೇರೊಬ್ಬರ ಕೈಗೆ ಕೊಟ್ಟು ಕೂತ್ ಬಿಡ್ತೀವಿ. ನಂಬಿಕೆ ಅನ್ನೋ ಹೆಸರಲ್ಲಿ ಮೈಮರೆತು ಬಿಡ್ತೀವಿ. ಕಟ್ಟ ಕಡೆಯದಾಗಿ ನಂಬಿಕೆಟ್ವಿ, ನಂಬಿಸಿ ಮೋಸ ಮಾಡ್ಬಿಟ್ರು, ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇಟ್ಬಿಟ್ರು ಅಂತೆಲ್ಲ ಹೊರಗ್ತೀವಿ, ಕಣ್ಣೀರಿಡ್ತೀವಿ, ಖಿನ್ನತೆಗೆ ಜಾರ್ತೀವಿ. ಈ ಜಗತ್ತು ನಿಂತಿರೋದೇ ನಂಬಿಕೆ ಅನ್ನೋ 3 ಅಕ್ಷರದ ಮೇಲೆ ನಿಜ. ಹಾಗಂತ ತೀರಾ ಅಗತ್ಯಕ್ಕಿಂತ ಹೆಚ್ಚಾಗಿ ಯಾರನ್ನು ಯಾರು ಯಾವುದೇ ಕಾರಣಕ್ಕೂ ನಂಬಲು ಹೋಗಬಾರ್ದು. ಎಷ್ಟೋ ಸಲ ಪಾರ್ಟ್ನರ್ಶಿಪ್ ಅಲ್ಲಿ ಮೋಸ ಆಗೋಯ್ತು. ತುಂಬಾ ನಂಬಿಕೆ ಇದ್ದಿದ್ರಿಂದ ಸರಿಯಾಗಿ ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಂಡಿರ್ಲಿಲ್ಲ, ಕಡೆಗೆ ಯಾಮಾರ್ಬಿಟ್ಟೆ ಅಂತ ಹಲುಬುವವರನ್ನ ನೋಡಿರ್ತೀವಿ. ಆರಂಭದಲ್ಲಿ ಎಲ್ಲವೂ ಸರಿಯಾಗಿಯೇ ಇರುತ್ತೆ. ನಿಮ್ಮ ಪಾಲುದಾರ ಮತ್ಯಾರನ್ನೋ ನಂಬಿ ಮೋಸ ಹೋಗಬಹುದು. ಅದರಿಂದ ನಿಮಗೆ ಕೊಟ್ಟ ಪ್ರಾಮಿಸ್ ಅನ್ನ ಕೆಡಿಸಿಕೊಳ್ಬಹುದು. ನಂಬಿಕೆ ಹಾಳಾಗಿ ವ್ಯವಹಾರ ಹಳ್ಳ ಹಿಡಿಬಹುದು. ಪ್ರಾಪರ್ ಆಗಿರೋ ಒಂದು ಕರಾರ್ ಮಾಡ್ಕೊಂಡಿದ್ದೆ ಆದ್ರೆ ಇಬ್ಬರ ಎದೆಯಲ್ಲೂ ಭಯಭಕ್ತಿ ಅನ್ನೋದಿರುತ್ತೆ. ಯಾಮಾರುವ ಅಥವಾ ಯಾಮಾರಿಸುವ ವಿಚಾರಗಳು ಅಲ್ಲಿ ಉದ್ಭವಿಸೋದೇ ಇಲ್ಲ. ಬ್ಲೇಡ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರು, ಚೀಟಿ ವ್ಯವಹಾರಗಳ ಸುಳಿಗೆ ಸಿಲುಕಿದವರು, ಬಡ್ಡಿ ಆಸೆಗೆ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟಿದ್ದನ್ನೆಲ್ಲ ಯಾರದ್ದೋ ಕೈಗೆ ಕೊಟ್ಟು ಮೋಸ ಹೋದವರು ಹೇಳುವ ಮಾತು ನಂಬಿಕೆಟ್ಟೆ ಅಂತ. ಇಲ್ಲಿ ನಂಬಿಸಿದವರಿಗಿಂತ ನಂಬಿದವರದ್ದೇ ಅಪರಾಧವಾಗಿರುತ್ತೆ. ಅಗತ್ಯಕ್ಕಿಂತ ಹೆಚ್ಚು ನಂಬಿಕೆ ಒಳ್ಳೆಯದಲ್ಲ, ನಿಜ. ಆದರೆ ಕೆಲವರು ತೀರಾ ತಮ್ಮ ನೆರಳನ್ನು ತಾವು ನಂಬುದಷ್ಟು ವಿಚಿತ್ರ ಮತ್ತು ವಿಲಕ್ಷಣವಾಗಿ ಬದುಕ್ತಾ ಇರ್ತಾರೆ. ಗಂಡ ಹೆಂಡತಿ ಮೇಲೆ, ಹೆಂಡತಿ ಗಂಡನ ಮೇಲೆ, ಹೆತ್ತವರು ಮಕ್ಕಳ ಮೇಲೆ, ಬಾಸು ಕೆಲಸಕ್ಕಿರುವವರ ಮೇಲೆ, ಜೊತೆಗಾರರು, ಸಹಪಾಠಿಗಳು, ಸಹೋದ್ಯೋಗಿಗಳು, ಒಬ್ಬರನ್ನ ಒಬ್ಬರು ನಂಬಲೇಬೇಕು. ನಂಬಿಕೆಯೇ ಜೀವನ ಅಂತಾರೆ. ಆದರೆ ಎಚ್ಚರಿಕೆ ಅನ್ನೋ ಗೆರೆಯನ್ನ ಯಾರು ದಾಟಬಾರದು ಅಷ್ಟೇ. ಕಡೆ ಪಕ್ಷ ಯಾರೋ ತೊಳೆದುಕೊಟ್ಟ ತಟ್ಟೆ ಲೋಟವನ್ನ ಹಿಂದಕ್ಕೂ ಮುಂದಕ್ಕೂ ಒಂದ್ಸಲ ತಿರುಗಿಸಿ ನೋಡೋ ಹೆಣ್ಣುಮಗಳಷ್ಟು ಪ್ರಜ್ಞೆಯನ್ನಾದ್ರೂ ಉಳಿಸ್ಕೊಳ್ಬೇಕು.